ನಮಸ್ಕಾರ. ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲ್‌ಗೆ ನಿಮಗೆ ಸ್ವಾಗತ. ಕೆಸೆಟ್ 2026 ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಡಾಕ್ಯುಮೆಂಟ್ಸ್ ಮಿಸ್ ಮ್ಯಾಚ್ ಇದ್ದರೆ ಅಪ್ಲಿಕೇಶನ್‌ನಲ್ಲಿ ರಿಸರ್ವೇಷನ್ ಸರ್ಟಿಫಿಕೇಟ್ ರಿಜೆಕ್ಟ್ ಆಗುತ್ತೆ. ಈ ವಿಡಿಯೋ ಕಂಪ್ಲೀಟ್ ಫಾಲೋ ಮಾಡಿದರೆ ಕರೆಕ್ಷನ್ಸ್, ಡಾಕ್ಯುಮೆಂಟ್ಸ್, ಕ್ಯಾಟಗರಿ ಪ್ರೂಫ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಐ ಗ್ಯಾರಂಟಿ ಫಸ್ಟ್ ಡೇ ಅಪ್ಲಿಕೇಶನ್ ರಿಲೀಸ್ ಆದಾಗಲೇ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಅಪ್ಲೈ ಮಾಡಬಹುದು. ಆದರೆ ಸ್ಕಿಪ್ ಮಾಡಬೇಡಿ. ಲಾಸ್ಟ್ ಸ್ಲೈಡ್‌ನಲ್ಲಿ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಇದೆ, ಎಸ್ಪೆಷಲಿ ರಿಸರ್ವೇಷನ್ಸ್ ಕ್ಯಾಟಗರೀಸ್‌ಗೆ. ಸೊ ಫಸ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ನಿಮ್ಮ ಹೆಸರು ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡ್‌ನಲ್ಲಿ, ಆಧಾರ್ ಕಾರ್ಡ್‌ನಲ್ಲಿ, ಯಾವುದೇ ರಿಸರ್ವೇಷನ್ ಸರ್ಟಿಫಿಕೇಟ್ಸ್‌ನಲ್ಲಿ ಎಕ್ಸಾಕ್ಟ್ ಸೇಮ್ ಇರಬೇಕು ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕು. ನಾನು ಇದರ ಬಗ್ಗೆ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಒಂದು. ನೋಡ್ರಿ, ನಾವು ಕೆಸೆಟ್ ಅಪ್ಲಿಕೇಶನ್ ಬಂದು ಆಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಅಪ್ಲೈ ಮಾಡೋದು. ಈಗ ನಿಮ್ಮದು ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡ್‌ನಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಶಿವ್ ಸ್ಪೇಸ್ ಕುಮಾರ್ ಅಂತಿದೆ. ಸೊ ಇನ್ ಆಧಾರ್ ಕಾರ್ಡ್‌ನಲ್ಲಿ ನಿಮ್ಮ ಹೆಸರು ಶಿವಕುಮಾರ್ ಅಂತಿದೆ ವಿತೌಟ್ ಸ್ಪೇಸು. ಈಗ ಆಧಾರ್ ಕಾರ್ಡ್‌ನಲ್ಲಿ ಏನಿರುತ್ತೆ ಅದೇ ರಿಸರ್ವೇಷನ್ ಸರ್ಟಿಫಿಕೇಟ್ಸ್‌ನಲ್ಲಿ ಕೂಡ ಇರುತ್ತೆ. ಸರ್ಟಿಫಿಕೇಟ್ಸ್‌ನಲ್ಲಿ ಕೂಡ ಶಿವಕುಮಾರ್ ವಿತೌಟ್ ಸ್ಪೇಸ್ ಅಂತ ಇರುತ್ತೆ. ಈಗ ನಾವು ಅಪ್ಲಿಕೇಶನ್ ಆಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಹಾಕಿದಾಗ ನಿಮ್ಮದು ನೇಮು, ಸರ್ಟಿಫಿಕೇಟ್‌ನಲ್ಲಿ ನೇಮು ಮಿಸ್ ಮ್ಯಾಚ್ ಅಂತ ತೋರಿಸುತ್ತೆ. ನಿಮ್ದು ಆರ್ ಡಿ ನಂಬರ್ ಹಾಕಿದ ತಕ್ಷಣ ಡೇಟ್ ಆಫ್ ಫೆಚ್ಚೇ ಆಗಂಗಿಲ್ಲ, ರಿಜೆಕ್ಟೆಡ್ ಅಂತ ತೋರಿಸುತ್ತೆ. ಯಾಕಂದ್ರೆ ನೇಮ್ ಮಿಸ್ ಮ್ಯಾಚ್ ಅಂತ ತೋರಿಸುತ್ತೆ. ಇಲ್ಲಿ ಒಂದು ಕ್ರೈಟೇರಿಯಾ ಏನಿದೆ ಅಂದ್ರೆ 80% ನೇಮ್ ಮ್ಯಾಚ್ ಆದ್ರೆ ಅದು ಸಕ್ಸಸ್ ಅಂತ ತೋರಿಸುತ್ತೆ. 80%ಗಿಂತ ಕಡಿಮೆ ಇದ್ದಾಗ ರಿಜೆಕ್ಟ್ ಅಂತ ತೋರಿಸುತ್ತೆ. ಹಾಗಾಗಿ ಇದು ಎಕ್ಸಾಂಪಲ್‌ಗೋಸ್ಕರ ನಿಮ್ಮ ಸ್ಪೆಲ್ಲಿಂಗ್ ಏನಾನ ಮಿಸ್ಟೇಕ್ ಇದ್ದಲ್ಲಿ ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಸರ್ಟಿಫಿಕೇಟ್ಸ್‌ನಲ್ಲಿ ಆಸ್ ಪರ್ ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡ್ ಏನಿದೆ ಅದೇ ಥರ ನಿಮ್ಮದು ಎಲ್ಲ ಸರ್ಟಿಫಿಕೇಟ್ಸ್ ಮಾಡಿಸಿಕೊಳ್ಳಿ. ಈಗ ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, ನಿಮ್ಮದು ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡ್‌ನಲ್ಲಿ ಶಿವ್ ಸ್ಪೇಸ್ ಕುಮಾರ್ ಅಂತಿದೆ. ಆಧಾರ್ ಕಾರ್ಡ್‌ನಲ್ಲಿ ಇಂಗ್ಲೀಷಲ್ಲಿ ಶಿವ್ ಸ್ಪೇಸ್ ಕುಮಾರ್ ಅಂತಿದೆ. ಕರೆಕ್ಟ್ ಇದೆ. ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡು ಪ್ಲಸ್ ಆಧಾರ್ ಕಾರ್ಡ್‌ನಲ್ಲಿ ಕರೆಕ್ಟ್ ಇದೆ. ಆದರೆ ನಿಮ್ದು ಆಧಾರ್ ಕಾರ್ಡ್‌ನಲ್ಲಿ ಕನ್ನಡದಲ್ಲಿ ಹೆಸರು ಶಿವಕುಮಾರ ಅಂತಿದೆ. ಈಗ ಇದರಲ್ಲಿ ಸ್ಪೇಸು ಇಲ್ಲ. ಈಗೇನಾಗುತ್ತೆ, ನೀವು ಈಗ ನಿಮ್ದು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಕನ್ನಡದಲ್ಲಿದ್ದಾಗ ಏನಾಗುತ್ತೆ, ಇಲ್ಲಿ ಶಿವಕುಮಾರ್ ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡ್‌ನಲ್ಲಿದ್ದು ಹೆಸರು, ಆಮೇಲೆ ನಿಮ್ಮ ಕನ್ನಡದಲ್ಲಿ ಇರೋ ಹೆಸರು ನಿಮಗೆ ಮಿಸ್ ಮ್ಯಾಚ್ ಅಂತ ತೋರಿಸುತ್ತೆ. ಅದೇ ಅವಾಗ ನಿಮ್ಮದು ರಿಸರ್ವೇಷನ್ ಸರ್ಟಿಫಿಕೇಟ್ ರಿಜೆಕ್ಟ್ ಅಂತ ತೋರಿಸುತ್ತೆ. ಹಾಗಾಗಿ ಹೀಗೆ ಕನ್ನಡದಲ್ಲಿ ಕೂಡ ಇಂಗ್ಲೀಷ್‌ನಲ್ಲಿ ಕೂಡ ಎಲ್ಲ ಕರೆಕ್ಟ್ ಮಾಡಿಕೊಳ್ಳಿ. ನಂದು ಒಂದು ಸಜೆಷನ್ ಏನಂದ್ರೆ, ಈಗ ನಿಮ್ದು ಯಾವ್ದನ್ನ ಸರ್ಟಿಫಿಕೇಟ್ ಇಲ್ಲ ಇನ್ನ ಮಾಡಿಸ್ಕೋಬೇಕು ಅಂದಲ್ಲಿ ನೀವು ಕನ್ನಡದಲ್ಲಿ ಬಿಟ್ಟು ಇಂಗ್ಲೀಷ್‌ನಲ್ಲಿ ಸರ್ಟಿಫಿಕೇಟ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ತೊಂದರೆ ಬರಂಗಿಲ್ಲ. ಐ ಹೋಪ್ ನಿಮಗೆ ಇದು ಎಕ್ಸಾಂಪಲ್ಲು ಅರ್ಥ ಆಗಿದೆ. ಈಗ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಈಗ ನೋಡ್ರಿ, ಕ್ಯಾಟಗರಿ ವೈಸ್ ಡಾಕ್ಯುಮೆಂಟ್ಸ್ ನೋಡೋಣ. ಫಸ್ಟು ಎಸ್-ಸಿ, ಎಸ್-ಟಿ ಕ್ಯಾಟಗರಿ 1ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು? ಆಧಾರ್ ಕಾರ್ಡ್ ಇರಬೇಕು, ಲೇಟೆಸ್ಟ್ ಫೋಟೋ ಅಪ್ಡೇಟ್ ಇರಬೇಕು ಅದರಲ್ಲಿ. ಸೆಕೆಂಡ್ ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡು. ಎಸ್-ಸಿ, ಎಸ್-ಟಿ ಕ್ಯಾಟಗರಿ 1 ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಲೈಫ್ ಟೈಮ್ ಇರುತ್ತೆ. ಹಾಗಾಗಿ ಇದರಲ್ಲಿ ಚೆಕ್ ಮಾಡೋದೇನಂದ್ರೆ ನಿಮ್ಮದು ಹೆಸರು ಚೆಕ್ ಮಾಡಿಕೊಳ್ಳಿ. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟು ವ್ಯಾಲಿಡಿಟಿ 5 ಇಯರ್ಸ್ ಇರುತ್ತೆ. ಹಾಗಾಗಿ ವ್ಯಾಲಿಡಿಟಿ ಚೆಕ್ ಮಾಡಿಕೊಳ್ಳಿ. ನೆಕ್ಸ್ಟು 371J ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್. ಇದು ನೀವು ಎಲಿಜಿಬಲ್ ಇದ್ದರೆ ಮಾತ್ರ ಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ವೈಟ್ ಬ್ಯಾಕ್‌ಗ್ರೌಂಡ್ ಇರಬೇಕು. ಅಡಿಷನಲ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅದು ನಾನು ಲಾಸ್ಟ್ ಸ್ಲೈಡ್‌ನಲ್ಲಿ ತೋರಿಸಿದ್ದೀನಿ. ಹಾಗಾಗಿ ವಿಡಿಯೋ ಎಂಡ್‌ವರೆಗೆ ನೋಡಿ. ಈಗ ನೆಕ್ಸ್ಟು ಯಾರ್ಯಾರು ಎಲಿಜಿಬಲ್ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್‌ಗೆ? ಬೀದರ್, ಗುಲ್ಬರ್ಗ, ಯಾದಗಿರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ 7 ಡಿಸ್ಟ್ರಿಕ್ಟ್‌ನಲ್ಲಿ ಯಾರ್ಯಾರು ಸ್ಟೇ ಮಾಡ್ತಿದ್ದೀರಿ ಅವರು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್‌ಗೆ ಎಲಿಜಿಬಲ್ಲು. ನಿಮ್ಮ ಹತ್ರ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇಲ್ಲ ಆದರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಿ ಅಂದರೆ ಆ ಮಿಸ್ಟೇಕ್ ಮಾಡ್ಕೋಬೇಡಿ. ಕಂಪಲ್ಸರಿ ನೀವು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಮಾಡಿಸ್ಕೊಂಡೇ ಅಪ್ಲಿಕೇಶನ್ ಹಾಕಿ. ಯಾಕಂದರೆ ಹೈದರಾಬಾದ್ ಕರ್ನಾಟಕದ್ದು ಸಪ್ರೇಟ್ ಕೋಟಾ ಇರುತ್ತೆ. ಆ ಕೋಟಾನ ಮಿಸ್ ಮಾಡ್ಕೋಬೇಡಿ. ನೋಡ್ರಿ, ಈಗ 2B ಕ್ಯಾಟಗರಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು? ಸೇಮ್ ಇವ್ರದ್ದು ಆಧಾರ್ ಕಾರ್ಡು, ಲೇಟೆಸ್ಟ್ ಫೋಟೋ ಇರಬೇಕು ಅದರಲ್ಲಿ. ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡು. ಇವ್ರದ್ದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಒಂದೇದ್ರಲ್ಲಿ ಬರುತ್ತೆ. ಹಾಗಾಗಿ ವ್ಯಾಲಿಡಿಟಿ ಆ್ಯಂಡ್ ನೇಮ್ ಚೆಕ್ ಮಾಡಿಕೊಳ್ಳಿ. ನೆಕ್ಸ್ಟು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಏನಂದರೆ ಮೈನಾರಿಟಿ ಸರ್ಟಿಫಿಕೇಟು. ಇದು ಕಂಪಲ್ಸರಿ ಮಾಡಿಸ್ಕೊಳ್ಳಿ, ಮೈನಾರಿಟಿ ಸರ್ಟಿಫಿಕೇಟು. ನೆಕ್ಸ್ಟ್ ಬಂದು ಹೈದರಾಬಾದ್ ಕರ್ನಾಟಕ ಎಲಿಜಿಬಲ್ ಇದ್ದರೆ ಮಾತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ವಿತ್ ವೈಟ್ ಬ್ಯಾಕ್‌ಗ್ರೌಂಡ್. ನೆಕ್ಸ್ಟ್ ಸ್ಲೈಡ್ ಹೋಗೋಕ್ಕಿಂತ ಮುಂಚೆ, ಇನ್ನು ಮುಂದೆ ಕೆಸೆಟ್ ಅಪ್ಲಿಕೇಶನ್ ಕೌನ್ಸಿಲಿಂಗ್ ಚಾಯ್ಸ್ ಎಂಟ್ರಿ ಒಂದು ವಿಡಿಯೋ ಕೂಡ ಮಿಸ್ ಆಗಬಾರ್ದಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡ್ರಿ, ಈಗ 2A, 3A, 3B ಕ್ಯಾಟಗರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ. ಫಸ್ಟ್ ಆಧಾರ್ ಕಾರ್ಡ್ ಅದೇ ಸೇಮು ಲೇಟೆಸ್ಟ್ ಫೋಟೋ ಇರಬೇಕು. ಎಸ್-ಎಲ್-ಸಿ ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ವ್ಯಾಲಿಡಿಟಿ ಆ್ಯಂಡ್ ನೇಮ್ ಚೆಕ್ ಮಾಡಿಕೊಳ್ಳಿ. ಹೈದರಾಬಾದ್ ಕರ್ನಾಟಕ. ಮೈನಾರಿಟಿ ಸರ್ಟಿಫಿಕೇಟ್ ಯಾರ್ಯಾರಿಗಂದರೆ ಇಫ್ ಕ್ರಿಶ್ಚಿಯನ್, ಬುದ್ಧಿಸ್ಟ್, ಜೈನ್ಸ್ ಈ ಕ್ಯಾಸ್ಟ್‌ನಲ್ಲಿ ಯಾರನ್ನ ಇದ್ದರೆ ಮೈನಾರಿಟಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಸೇಮು ಪಾಸ್ಪೋರ್ಟ್ ಸೈಜ್ ಫೋಟೋ ವಿತ್ ವೈಟ್ ಬ್ಯಾಕ್‌ಗ್ರೌಂಡ್. ನೆಕ್ಸ್ಟು ನೋಡ್ರಿ, ಇದು ಭಾಳ ಇಂಪಾರ್ಟೆಂಟು ಅಡಿಷನಲ್ ಡಾಕ್ಯುಮೆಂಟ್ಸು. ಫಸ್ಟು ರೂರಲ್ ಸರ್ಟಿಫಿಕೇಟು. ನೀವೇನೇನೋ 1 to 10th ರೂರಲ್ ಏರಿಯಾದಲ್ಲಿ ಓದಿರಂದರೆ ರೂರಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡಿಸಿಕೊಳ್ಳಿ. ನೆಕ್ಸ್ಟು ಕನ್ನಡ ಮೀಡಿಯಂ ಸರ್ಟಿಫಿಕೇಟು. ನೀವೇನಾದರೂ 1 to 10th ಕನ್ನಡ ಮೀಡಿಯಂನಲ್ಲಿ ಓದಿದ್ದೀರಾ ಅಂದರೆ ಇದು ಕೂಡ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿ ಬರೆಸಿಕೊಳ್ಳಿ.
ನೆಕ್ಸ್ಟ್ ಬಂದು ಸ್ಟಡಿ ಸರ್ಟಿಫಿಕೇಟು. ಇದು ಕಾಮನ್ ಆಗಿ ಎಲ್ಲ ಕ್ಯಾಟಗರೀಸಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ನೀವು ಯಾವ ಸ್ಕೂಲ್ನಲ್ಲಿ ಓದಿದ್ದೀರಿ ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೋಬೇಕು ವಿತ್ BO ಸಿಗ್ನೇಚರ್ ಇರಬೇಕು ಅದರಲ್ಲಿ. ನೆಕ್ಸ್ಟ್ ಒಂದು ಸ್ಟಡಿ ಸರ್ಟಿಫಿಕೇಟ್, ಇದು ಕೂಡ ಜನರಲಿ ಎಲ್ಲರಿಗೆ PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಅದರಲ್ಲಿ ಕೂಡ DTPA ಸಿಗ್ನೇಚರ್ ಇರಬೇಕು. ನೆಕ್ಸ್ಟ್ ಇನ್ನೊಂದು ಬೇರೆ ಸ್ಟೇಟ್ ಅದರ್ ದೆನ್ ಕರ್ನಾಟಕ ಓದಿದ್ದಲ್ಲಿ ಇಮಿಗ್ರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದ್ದರೆ KSET ಅಪ್ಲಿಕೇಶನ್ ಫಸ್ಟ್ ಡೇನಲ್ಲಿ ಟೆನ್ಷನ್ ಇಲ್ಲದೆ ಕಂಪ್ಲೀಟ್ ಮಾಡಬಹುದು. ಸೊ KSET ರಿಲೇಟೆಡ್ ಎಲ್ಲ ವೀಡಿಯೋಸ್ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುತ್ತೆ. ಹಾಗಾಗಿ ನಮ್ಮ ಚಾನಲ್ ಕ್ವಿಕ್ ಇನ್ಫೋ ಕರ್ನಾಟಕವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.